MDH ಚನಾ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ದೆಹಲಿಯ ಕೆಂಪುಕೋಟೆ ಬಳಿ ಸ್ಫೋಟಕ, ಡಜನ್ ಜನರ ಬಲಿ. ಇನ್ನೂ ಕೃತ್ಯದ ಹಿಂದಿರುವಂತಹ ಷಡ್ಯಂತ್ರಿಗಳನ್ನ ಸುಮ್ಮನೆ ಬಿಡಲ್ಲ ಅಂತ ಮೋದಿ ಗುಡುಗು. ಸ್ಫೋಟದ ಮೊದಲ ಸಾಕ್ಷ್ಯವೇ ಕಾರಿನ ನಂಬರ್ ಪ್ಲೇಟ್. ಕಾರಿಗೆ ಒಬ್ಬನೇ ಓನರ್, ಆದರೆ 4 ಸೇಲ್. ಇದೆಲ್ಲವನ್ನ ನೋಡೋಣ ಸ್ಫೋಟ ರಹಸ್ಯ ನ್ಯೂಸ್ ಟಾಪ್ 9ನಲ್ಲಿ. ದೆಹಲಿಯ ಕೆಂಪುಕೋಟೆ ಬಳಿ ಸ್ಫೋಟಕ್ಕೆ 12 ಅಮಾಯಕರು ಬಲಿಯಾಗಿದ್ದಾರೆ. ದೆಹಲಿಯ ಕೆಂಪುಕೋಟೆ ಬಳಿ ಸಂಭವಿಸಿದ ಕಾರು ಸ್ಫೋಟದ ತನಿಖೆಯನ್ನ ಎನ್ಐಎ ಹೆಗಲಿಗೆ ನೀಡಿದ್ದಾರೆ. ತನಿಖೆ ಕೈಗೆತ್ತಿಕೊಂಡಿರೋ ಎನ್ಐಎ ಇಂಚಿಂಚು ಜಾಲಾಡ್ತಿದೆ. ಸ್ಫೋಟವಾದ ಸ್ಥಳದಲ್ಲಿ ಕಾರಿನ ಬಿಡಿ ಭಾಗಗಳು, ಕಾರಿನಲ್ಲಿದ್ದ ವಸ್ತುಗಳು, ಅಮೋನಿಯಂ ನೈಟ್ರೇಟ್ ಸೇರಿದಂತೆ ಹಲವು ಅವಶೇಷಗಳನ್ನ ಸಂಗ್ರಹಿಸಿದೆ. ಸ್ಫೋಟದ ಹಿಂದಿರೋ ಷಡ್ಯಂತ್ರಕಾರಿಗಳನ್ನ ಸುಮ್ಮನೆ ಬಿಡಲ್ಲ ಅಂತ ಪ್ರಧಾನಿ ಮೋದಿ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶಪಥ ಮಾಡಿದ್ದಾರೆ. ತನಿಖಾ ತಂಡಕ್ಕೆ ಸ್ಫೋಟದ ಹಿಂದಿನ ರಹಸ್ಯ ಕೆದಕಲು ಖಡಕ್ ಸೂಚನೆ ಕೊಟ್ಟಿದ್ದಾರೆ. ದೆಹಲಿಯ ಕೆಂಪುಕೋಟೆ ಬಳಿ ಸಂಭವಿಸಿದ ಕಾರು ಸ್ಫೋಟದ ತನಿಖೆಯನ್ನ ಎನ್ಐಎ ಹೆಗಲಿಗೆ ನೀಡಲಾಗಿದೆ. ತನಿಖೆ ಕೈಗೆತ್ತಿಕೊಂಡಿರೋ ಎನ್ಐಎ ಇಂಚಿಂಚು ಜಾಲಾಡ್ತಿದೆ. ಸ್ಫೋಟವಾದ ಸ್ಥಳದಲ್ಲಿ ಕಾರಿನ ಬಿಡಿ ಭಾಗಗಳು, ಕಾರಿನಲ್ಲಿದ್ದ ವಸ್ತುಗಳು, ಅಮೋನಿಯಂ ನೈಟ್ರೇಟ್ ಸೇರಿದಂತೆ ಹಲವು ಅವಶೇಷಗಳನ್ನ ಸಂಗ್ರಹಿಸಿದೆ. ದೆಹಲಿ ಕೆಂಪುಕೋಟೆ ಮೆಟ್ರೋ ಸ್ಟೇಷನ್ ಅಕ್ಷರಶಃ ನಡುಗಿ ಹೋಗಿತ್ತು. ಸ್ಫೋಟದ ತೀವ್ರತೆಗೆ ಜನ ಬೆಚ್ಚಿ ಬಿದ್ದಿದ್ರು. 6:52 ಕಾರೊಂದು ಸ್ಫೋಟವಾಗುವ ದೃಶ್ಯ ಜನರ ಕ್ಯಾಮೆರಾಗಳು, ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿತ್ತು. ಈ ಒಂದೊಂದು ದೃಶ್ಯಗಳು ಭಯಾನಕತೆಯನ್ನ ಸಾರಿ ಸಾರಿ ಹೇಳ್ತಿದ್ವು. ಸ್ಫೋಟದ ಭಯಾನಕ ಬಿಚ್ಚಿಟ್ಟಿದ್ದ ವಿಡಿಯೋಗಳೇ ಸ್ಫೋಟಕ್ಕೆ ಸಾಕ್ಷಿಯಾಗಿವೆ. ಸ್ಫೋಟದ ಸ್ಥಳದಲ್ಲಿ ಇಂಚಿಂಚು ಶೋಧಿಸಿದ ತನಿಖಾ ತಂಡಕ್ಕೆ ಮಹತ್ವದ ಸಾಕ್ಷ್ಯಗಳು ಸಿಕ್ಕಿವೆ. ಹಾಗೆ ಸಿಕ್ಕ ಸಾಕ್ಷ್ಯದಲ್ಲಿ ನಂಬರ್ ಪ್ಲೇಟ್ ಹಿಡಿದು ಬೆನ್ನತ್ತಿದ ತನಿಖಾ ತಂಡಕ್ಕೆ ಸಿಕ್ಕವನ್ನೇ ಸಲ್ಮಾನ್. ಇವರೆಂತ ಖತರ್ನಾಕ್ಗಳು ಅಂದ್ರೆ, ಸ್ಫೋಟವಾದ ಹ್ಯುಂಡೈ i20 ಕಾರು 4 ಬಾರಿ ಸೇಲ್ ಆಗಿ 4 ಜನರ ಕೈಗೆ ಹೋಗಿದೆ. ಆದ್ರೆ ಮರುನೋಂದಣಿ ಪಾವತಿ ವೆಚ್ಚ ತಪ್ಪಿಸಲು ರಿಜಿಸ್ಟರ್ ಮಾಡಿಸದೆ ಕಳ್ಳಾಟವಾಡಿದ್ದಾರೆ. ಸಲ್ಮಾನ್ ನನ್ನ ವಿಚಾರಣೆ ಮಾಡಿದಾಗ ಒಬ್ಬರಿಂದ ಒಬ್ಬರಿಗೆ ಕಾರು ಸೇಲ್ ಆಗಿರೋದು ಬಯಲಾಗಿದೆ. ಆಗ ಕೊನೆಯಲ್ಲಿ ಕಾರು ಯಾರ ಬಳಿ ಇತ್ತು ಅಂತ ಪರಿಶೀಲಿಸಿದಾಗ ಬಯಲಾಗಿದ್ದೆ ಡಾಕ್ಟರ್ ಉಮರ್ ಮೊಹಮ್ಮದ್ ನಬಿ. ಕಾರಿನ ಮೂಲ ಯಾವುದು ಅಂತ ಗೊತ್ತಾಗ್ತಿದ್ದಂತೆ ತನಿಖಾಧಿಕಾರಿಗಳು ಈ ಕಾರು ಎಲ್ಲಿಂದ ಬಂತು, ದೆಹಲಿಗೆ ಯಾವಾಗ ಬಂತು ಅಂತ ಜಾಲಾಡಿದ್ದಾರೆ. ಬರೋಬ್ಬರಿ 1,000 ಸಿಸಿ ಕ್ಯಾಮೆರಾಗಳನ್ನ ಶೋಧಿಸಿದ್ದಾರೆ. 1 ತಿಂಗಳ ಅವಧಿಯ ಸಿಸಿ ಕ್ಯಾಮೆರಾ ದೃಶ್ಯ ಶೋಧಿಸಿದಾಗ ಕಾರಿನ ದೃಶ್ಯ ಅಕ್ಟೋಬರ್ 29ಕ್ಕೆ ಸೆರೆಯಾಗಿದೆ. ಪಕ್ಕಾ ಪ್ಲಾನ್ ಮಾಡ್ಕೊಂಡೇ ದಾಳಿ ನಡೆಸಿದ್ರ, ಕಾರಿನಲ್ಲಿ ಅಮೋನಿಯಂ ನೈಟ್ರೇಟ್ ಇಟ್ಕೊಂಡು ಸಾಗಿಸ್ತಿದ್ರ, ಆಕಸ್ಮಿಕವಾಗಿ ಬ್ಲಾಸ್ಟ್ ಆಯ್ತಾ? ಈ ಆಯಾಮದಲ್ಲಿ ತನಿಖೆ ನಡೆಸಿದಾಗ ಇದು ಪಕ್ಕಾ ಪ್ಲಾನ್ ಅನ್ನೋದಕ್ಕೆ ಸಾಕ್ಷ್ಯವೊಂದು ಸಿಕ್ಕಿದೆ. ಅಕ್ಟೋಬರ್ 29ರಂದೇ ದೆಹಲಿಯ ಬಾರ್ಡರ್ನಲ್ಲಿ ಎಮಿಷನ್ ಟೆಸ್ಟ್ ಮಾಡಿಸಿಕೊಂಡು ದೆಹಲಿಗೆ ಎಂಟ್ರಿ ಆಗಿರೋ ಶಂಕೆ ವ್ಯಕ್ತವಾಗಿದೆ. ದೆಹಲಿಯಲ್ಲಿ ವಾಚ್ ಮಾಡಿ ನಂತರ ಕೃತ್ಯ ಎಸಗಿರೋ ಅನುಮಾನ ಪೊಲೀಸರಿಗೆ ಸಿಕ್ಕಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.